ಮೊದಲಿಗೆ ಕ್ವಶನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫೈಂಡ್ ದ ಫೇಸ್ ವ್ಯಾಲ್ಯೂಸ್ ಆಫ್ 7 and 9 ಅನ್ನುವಂಥದ್ದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಆ್ಯಂಡ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 4 and 3 ಅನ್ನುವಂಥದ್ದನ್ನು ಕೇಳಿದ್ದಾರೆ. ರೈಟ್, ಇಲ್ಲಿ ಒಂದು ನಂಬರ್ ಅನ್ನು ಕೊಟ್ಟಿದ್ದಾರೆ, ಅಂದರೆ 87,34,925 ಅನ್ನುವಂಥ ನಂಬರ್ ಅನ್ನು ಕೊಟ್ಟಿದ್ದಾರೆ. ರೈಟ್, ಸೊ ಈ ಒಂದು ನಂಬರ್ನಲ್ಲಿ 7 ಮತ್ತು 9ನ ಫೇಸ್ ವ್ಯಾಲ್ಯೂಸ್ ಅನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಪ್ಲೇಸ್ ವ್ಯಾಲ್ಯೂ ಯಾವುದ್ರದ್ದು 4 ಮತ್ತು 3ನ ಪ್ಲೇಸ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ರೈಟ್, ಈಗ ನೋಡಿ ಫೇಸ್ ವ್ಯಾಲ್ಯೂ ಅಂತಂತಂದ್ರೆ ಏನು, ಆ ಒಂದು ನಂಬರಿನ ಆ ಒಂದು ಡಿಜಿಟಿನ ಏನು ವ್ಯಾಲ್ಯೂ ಇರುತ್ತೆ ಅದನ್ನೇ ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳಿ ಕರಿತೇವೆ. ಓಕೆ, ಈಗ ಅವ್ರು ಏನು ಕೊಟ್ಟಿದ್ದಾರೆ, ಫೇಸ್ ವ್ಯಾಲ್ಯೂ. ರೈಟ್, ಸೊ ಫೇಸ್ ವ್ಯಾಲ್ಯೂ ಆಫ್ 7 ಏನಾಗುತ್ತೆ, 7 ಅನ್ನುವಂಥದ್ದೇ ಆಗುತ್ತೆ. ರೈಟ್, ನೆಕ್ಸ್ಟ್ ಅದೇ ರೀತಿಯಾಗಿ ಫೇಸ್ ವ್ಯಾಲ್ಯೂ ಆಫ್ 9 ಏನಾಗುತ್ತೆ, 9 ಅನ್ನುವಂಥದ್ದೇ ಆಗುತ್ತೆ. ಅವರು ಕ್ವಶನ್ ನಲ್ಲಿ ಫೇಸ್ ವ್ಯಾಲ್ಯೂ ಅನ್ನುವಂಥದ್ದನ್ನ ಕೇಳಿದ್ರೆ ಅದೇ ಡಿಜಿಟ್ ಅನ್ನ ನೀವು ಬರಿಬೇಕು. ರೈಟ್, ಈಗ ಅವ್ರು ಏನು ಕೇಳ್ತಾ ಇದ್ದಾರೆ, ಪ್ಲೇಸ್ ವ್ಯಾಲ್ಯೂಸ್ ಆಫ್ 4 and 3 ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು 4 ಮಾಡಬೇಕಾದ್ರೆ ಪ್ಲೇಸ್ ವ್ಯಾಲ್ಯೂ. ರೈಟ್, ಸೊ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ, 4 ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ 4 ಅನ್ನುವಂಥದ್ದನ್ನ ಬರಿಬೇಕು, ಮಲ್ಟಿಪ್ಲೈ ಮಾಡಬೇಕು. ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಯೂನಿಟ್ಸ್, ಟೆನ್ಸ್, 100, 1000 ಪೊಸಿಷನ್ ನಲ್ಲಿ 4 ಅನ್ನುವಂಥದ್ದಿದೆ. ರೈಟ್, ಸೊ ಆ ಒಂದು 1000 ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ರೈಟ್, ಸೊ 4000 ಅನ್ನುವಂಥದ್ದಾಯ್ತು. ಸೊ 4000 ಅನ್ನುವಂಥದ್ದು ಪ್ಲೇಸ್ ವ್ಯಾಲ್ಯೂ ಆಫ್ 4 ಅನ್ನುವಂಥದ್ದು ಆನ್ಸರ್. ಅದೇ ರೀತಿಯಾಗಿ 3ನ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ, 3 ಅನ್ನುವಂಥದ್ದನ್ನು ಬರಿಬೇಕು, ಮಲ್ಟಿಪ್ಲೈ ವಿತ್ ಪೊಸಿಷನ್. 3 ಯಾವ ಪೊಸಿಷನ್ ಇದೆ ನೋಡಿ, ಯೂನಿಟ್ಸ್, ಟೆನ್ಸ್, 100, 1000, 10,000 ಪೊಸಿಷನ್ ನಲ್ಲಿದೆ. ರೈಟ್, ಸೊ 10,000 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 30,000 ಅನ್ನುವಂಥದ್ದು ಪ್ಲೇಸ್ ವ್ಯಾಲ್ಯೂ ಆಫ್ 3 ಅನ್ನುವಂಥದ್ದಾಗುತ್ತೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ವಿಚ್ ಈಸ್ ದ ಪ್ರೈಮ್ ನಂಬರ್ ಅಮಾಂಗ್ ದೀಸ್ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಅಂದ್ರೆ ಈ ಒಂದು 4 ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಈ 4 ಆಪ್ಷನ್ಸ್ ನಲ್ಲಿ ಯಾವುದು ಪ್ರೈಮ್ ನಂಬರ್ ಇದೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ರೈಟ್, ಸೊ ಪ್ರೈಮ್ ನಂಬರ್ ಅಂತಂದ್ರೆ ಏನು, ಯಾವ ನಂಬರ್ 1 ಇಂದ ಡಿವೈಡ್ ಆಗುತ್ತೆ ಮತ್ತು ಕೇವಲ ತನ್ನ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತಹ ನಂಬರ್ಸ್ ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ಪ್ರೈಮ್ ನಂಬರ್ ಕಂಡುಹಿಡಿಯುವಂತಹ ಈಸಿ ಟ್ರಿಕ್ ಅನ್ನ ನೋಡೋಣ. ನೋಡಿ, ಫಸ್ಟ್ ಆಪ್ಷನ್ ಏನಿದೆ, 137 ಅನ್ನುವಂಥದ್ದಿದೆ. ರೈಟ್, ಸೊ ಆ 137 ಅನ್ನುವಂಥದ್ದನ್ನ ಬರ್ಕೊಳ್ಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಇದರ ನೆಕ್ಸ್ಟ್ ಆಗಿರುವಂತಹ ಸ್ಕ್ವಯರ್ ನಂಬರ್ ಯಾವುದಿದೆ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದರ ನೆಕ್ಸ್ಟ್ ಆಗಿರುವಂತಹ ನಂಬರ್ ಸ್ಕ್ವಯರ್ ನಂಬರ್ ಯಾವುದಿದೆ, 144 ಅನ್ನುವಂಥದ್ದಿದೆ. ಅಂದ್ರೆ 12 ಸ್ಕ್ವಯರ್, 12 ಸ್ಕ್ವಯರ್ ಏನಾಗುತ್ತೆ, 12 12 144. ರೈಟ್, ಸೊ 12 ಸ್ಕ್ವಯರ್ ಅನ್ನುವಂಥದ್ದು ಗ್ರೇಟರ್ ದ್ಯಾನ್ 137 ಅನ್ನುವಂಥದ್ದು ಬರ್ತದೆ. ರೈಟ್, ಸೊ ಈ 12 ಅನ್ನುವಂಥದ್ದು ಏನಿದೆ ಇದನ್ನ ತೆಗೆದುಕೊಳ್ಬೇಕು. ಓಕೆ, ಈ 12ಕ್ಕಿಂತ ಕಡಿಮೆ ಇರುವಂತಹ ಪ್ರೈಮ್ ನಂಬರ್ಸ್ ಯಾವಿವೆ ಅವನ್ನ ನಾವು ಲೀಸ್ಟ್ ಆಗಿ ಬರಿಬೇಕು. ನೋಡಿ, 2 ಅನ್ನುವಂಥದ್ದು ಕೂಡ ಪ್ರೈಮ್ ನಂಬರ್ ಇದೆ, 3 ಅನ್ನುವಂಥದ್ದು ಪ್ರೈಮ್, 5, 7 ಮತ್ತು 11. ರೈಟ್, ಸೊ ಈ ಎಲ್ಲ ನಂಬರ್ಸ್ಗಳು ಕೂಡ ಪ್ರೈಮ್ ನಂಬರ್ಸ್ ಇವೆ ಮತ್ತು ಇವೆಲ್ಲವೂ ಕೂಡ 12ಕ್ಕಿಂತ ಕಡಿಮೆ ಆಗಿರುವಂತಹ ನಂಬರ್ ಇದೆ. ಈಗ ನಾವು ಏನ್ ಟೆಸ್ಟ್ ಮಾಡಬೇಕು ಅಂತಂದ್ರೆ, ಯಾವ ನಂಬರ್ ನೋಡಿ 2, 3, 5, 7, 11 ಅನ್ನುವಂಥದ್ದು ಇದೆಯಲ್ಲ, ಇದರಲ್ಲಿ ಯಾವ ನಂಬರ್ 137ಗೆ ಡಿವೈಡ್ ಮಾಡುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಬಟ್ 2, 3, 5, 7, 11 ಈ ಯಾವ ಪ್ರೈಮ್ ನಂಬರ್ಸು ಕೂಡ 137ಗೆ ಡಿವೈಡ್ ಮಾಡೋದಿಲ್ಲ. ಹೀಗಾಗಿ 137 ಅನ್ನುವಂಥದ್ದು ಪ್ರೈಮ್ ನಂಬರ್. ಈಗ ನೆಕ್ಸ್ಟ್ ಕ್ವಶನ್ ನಲ್ಲಿ ಯಾವುದು ಪ್ರೈಮ್ ನಂಬರ್ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ನಾನು 105 ಅನ್ನುವಂಥದ್ದನ್ನ ತೆಗೆದುಕೊಂಡಾಗ 105 ಅನ್ನುವಂಥದ್ದನ್ನ ತೆಗೆದುಕೊಂಡಾಗ ನೋಡಿ 10 10s 100 ಅನ್ನುವಂಥದ್ದಾಗುತ್ತೆ, 11 11s 121 ಅನ್ನುವಂಥದ್ದಾಗುತ್ತೆ. ಅಂದ್ರೆ ಇದರ ನೆಕ್ಸ್ಟ್ ನಂಬರ್ ಆಗಿರುವಂತಹ ಸ್ಕ್ವಯರ್ ನಂಬರ್ ಯಾವುದಿದೆ ಅದು 121 ಅನ್ನುವಂಥದ್ದಿದೆ. ಸೊ 11 ಸ್ಕ್ವಯರ್ ಅನ್ನುವಂಥದ್ದು ಗ್ರೇಟರ್ ದೆನ್ 105. ರೈಟ್, ಸೊ 11 ಅನ್ನುವಂಥದ್ದನ್ನ ಬರೆದುಕೊಂಡೆ. ಇದಕ್ಕಿಂತ ಕಡಿಮೆ ಇರುವಂತಹ ಪ್ರೈಮ್ ನಂಬರ್ಸ್ ಯಾವುದು ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡೋಣ. ನೋಡಿ, 2, 3, 5, 7 ಈ 2 ಅನ್ನುವಂಥದ್ದು 105ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತಾ, ಇಲ್ಲ, ಡಿವೈಡ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಈ 3 ಅನ್ನುವಂಥದ್ದು 105ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತಾ, ಎಸ್ ಮಾಡುತ್ತೆ. ನೋಡಿ, 105 ಡಿವೈಡೆಡ್ ಬೈ 3 ಮಾಡಿದಾಗ 3 1s 3, 3 3s 9, 1 ಅನ್ನುವಂಥದ್ದು ಉಳಿತು, ಅಂದ್ರೆ 15 ಆಯಿತು. ರೈಟ್, ಸೊ 3 5s 15. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಯಿತು. ರೈಟ್, ಸೊ 3 ಇಂದಲೂ ಕೂಡ 105 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, 5 ಇಂದಲೂ ಕೂಡ 105 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ.
ಅದೇ ರೀತಿಯಾಗಿ 7 ಇಂದಲೂ ಕೂಡ 105 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಯಾವುದಾದರೂ ಒಂದು ಪ್ರೈಮ್ ನಂಬರ್ ಕಂಪ್ಲೀಟ್ ಆಗಿ ಇಲ್ಲಿ ಡಿವೈಡ್ ಆಗ್ತಾ ಇದ್ರೆ ನಾವು ಈ ಒಂದು ನಂಬರ್ ಅನ್ನ ನಾವು ಪ್ರೈಮ್ ನಂಬರ್ ಅಂತ ಹೇಳಿ ಕರೆಯೋದಿಲ್ಲ. ಈಗ ನಾವು ಆಪ್ಷನ್ ಎ ನಲ್ಲಿ ಇರುವಂತಹ 173 ಅನ್ನುವಂಥದ್ದು ಪ್ರೈಮ್ ನಂಬರ್ ಹೌದು ಅಲ್ಲವೋ ಅನ್ನುವಂಥದ್ದನ್ನ ನೋಡೋಣ. 14 ಸ್ಕ್ವಯರ್ ಅನ್ನುವಂಥದ್ದು 173 ಕಿಂತ ಹೆಚ್ಚಿಗೆ ಇರುವಂತಹ ನಂಬರ್, ರೈಟ್. ಸೊ ಈ 14 ಅನ್ನ ತೆಗೆದುಕೊಂಡಾಗ ಇದಕ್ಕಿಂತ ಕಡಿಮೆ ಇರುವಂತಹ ಪ್ರೈಮ್ ನಂಬರ್ಸ್ಗಳು ಯಾವ್ಯಾವ ಬರುತ್ತೆ? 2, 3, 5, 7, 11 ಮತ್ತು 13. ಈ ಯಾವ ಪ್ರೈಮ್ ನಂಬರ್ಸು ಕೂಡ 173 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದಿಲ್ಲ, ರೈಟ್. ಸೊ ಹೀಗಾಗಿ ನಾವೇನ್ ಮಾಡ್ತೇವೆ, 173 ಅನ್ನುವಂಥದ್ದು ಪ್ರೈಮ್ ನಂಬರ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಈ 4 ಆಪ್ಷನ್ಸ್ ನಲ್ಲಿಯೂ ಕೂಡ ಎಲ್ಲವೂ ಕೂಡ 3 ಡಿಜಿಟ್ ಇದೆ. ಬಟ್ ನಾವೀಗ ಏನ್ ಫೈಂಡ್ ಔಟ್ ಮಾಡಬೇಕು? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸ್ಮಾಲೆಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ 101, 103, 107, 109 ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ? 101 ಅನ್ನುವಂಥದ್ದಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. 10 10s 100, 11 11s 121 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ ಇದರ ನೆಕ್ಸ್ಟ್ ಸ್ಕ್ವಯರ್ ನಂಬರ್ ಯಾವ್ದು ಬರುತ್ತೆ? 121 ಅನ್ನುವಂಥದ್ದು ಬರುತ್ತೆ. ಯಾವಾಗ? 11 ಸ್ಕ್ವಯರ್ ಮಾಡಿದಾಗ. ಸೊ 11 ಸ್ಕ್ವಯರ್ ಅನ್ನುವಂಥದ್ದು 101 ಕಿಂತ ಗ್ರೇಟರ್ ಆಗಿರುವಂತಹ ನಂಬರ್, ರೈಟ್. ಸೊ 11 ಅನ್ನುವಂಥದ್ದನ್ನ ತೆಗೆದುಕೊಂಡಾಗ ಇದಕ್ಕಿಂತ ಕಡಿಮೆ ಇರುವಂತಹ ಪ್ರೈಮ್ ನಂಬರ್ಸ್ ಯಾವ್ಯಾವ ಬರುತ್ತೆ? 2, 3, 5 ಮತ್ತು 7. ಈ ಯಾವ ಪ್ರೈಮ್ ನಂಬರ್ಸು ಕೂಡ ಅಂದ್ರೆ 2, 3, 5, 7 ಈ ಯಾವ ಪ್ರೈಮ್ ನಂಬರ್ಸು ಕೂಡ 101ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ 101 ಅನ್ನುವಂಥದ್ದು ಪ್ರೈಮ್ ನಂಬರ್ ಆಗುತ್ತೆ. ಅದು ಕೂಡ ಸ್ಮಾಲೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಆಗುತ್ತೆ. ನಮ್ಮ ಆ್ಯಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯ ಇದೆ. ಇಷ್ಟ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.